ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿ ಮುಖ್ಯವಾಗಿ ಆರೋಗ್ಯಕರವಾಗಿರೋ ಅಂಥ ಇನ್ಸ್ಟೆಂಟ್ ದೋಸೆ ರೆಸಿಪಿ, ದಿಢೀರನೆ ಮಾಡೋ ದೋಸೆ ರೆಸಿಪಿ. ಇದು ರವೆ ದೋಸೆ ಅಲ್ಲ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ತಾಯಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ಸಕ್ಕ ಟೇಸ್ಟಿ ಕ್ರಿಸ್ಪಿ ಆಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. ಜೋಳದಿಟ್ಟು 1/4 kg ಅಷ್ಟು ಅಥವಾ ಸುಮಾರು 1 ಬಟ್ಲಷ್ಟು. ಸಣ್ಣ ರವೆ 1/4 ಬಟ್ಲಷ್ಟು. ಚಿರೋಟಿ ರವೆ ಮನೇಲಿಲ್ಲ ಅಂದರೆ ಉಪ್ಪಿಟ್ಟು ರವೆ ಮನೇಲಿದ್ದರೆ ಅದನ್ನು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿಕೊಂಡು ಅದನ್ನು ಕೂಡ ಉಪಯೋಗ ಮಾಡ್ಬೋದು. 1/4 ಬಟ್ಲಷ್ಟು ಹುಳಿ ಬಂದಿರೋ ಹುಳಿ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. 1 ಬಟ್ಲಷ್ಟು ನೀರು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ನೆನೆ ಹಾಕೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೀರು ದೋಸೆ, ರವೆ ದೋಸೆ ಮಾಡಲಿಕ್ಕೆ ತೆಳುವಾಗಿ ಕಲಿಸ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಕಲಿಸ್ಕೋಬೇಕು. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಈ ರೀತಿಯಾಗಿ ಹಿಟ್ಟು ತೆಳುವಾಗಿರಬೇಕು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು. ಇಷ್ಟ ಇದ್ದರೆ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಹಸಿ ಶುಂಠಿ, ಕಾಯಿ ಚೂರುಗಳನ್ನ ಕೂಡ ಸೇರಿಸ್ಕೋಬೋದು. ಇಷ್ಟ ಇದ್ದರೆ ಕಲಿಸ್ಕೋಬೇಕು. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಹಿಟ್ಟು ರೆಡಿಯಾಗಿದೆ. ದೋಸೆ ಹೆಂಚು ಕೂಡ, ತವ ಕೂಡ ಚೆನ್ನಾಗಿ ಕಾದಿದೆ. ಮುಖ್ಯವಾಗಿರೋ ಅಂಶ ಏನಂದರೆ, ದೋಸೆನ ಹಾಕೊಳ್ಳೋವಾಗ ಹೆಂಚು ಚೆನ್ನಾಗಿ ಕಾದಿರಬೇಕು. ಆಮೇಲೆ ದೋಸೆಗೆ ಅಂಚಿನಲ್ಲಿ ಬಾರ್ಡರ್ಸ್ ಇರಬೇಕು. ಇಲ್ಲಾಂದರೆ ಹಿಟ್ಟು ತೆಳುವಾಗಿರುತ್ತಲ್ಲ, ದೋಸೆ ಹಾಕೊಂಡ್ಮೇಲೆ ಹೆಂಚಿಂದ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಯಾವ ರೀತಿ ಹೆಂಚಿನ ಉಪಯೋಗ ಮಾಡಿದ್ದೀನಲ್ಲ, ಅದೇ ರೀತಿಯಾಗಿರೋ ಹೆಂಚು ಉಪಯೋಗ ಮಾಡಿದ್ರೆ ಒಳ್ಳೆಯದು. ಮೇಲಿಂದ ಹಾಕೋಬೇಕು. ಇದು ರವೆ ದೋಸೆ ಥರ ಹಿಟ್ಟನ್ನ ಹೆಂಚು ಮೇಲೆ ಹಾಕ್ಕೊಂಡು ಹರಡೋ ಅವಶ್ಯಕತೆ ಇಲ್ಲ, ಮೇಲಿಂದ ಹಾಕ್ಕೋಬೇಕು. ಎಣ್ಣೆ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು. ಈಗ ಚೆನ್ನಾಗಿ ದೋಸೆ ಕ್ರಿಸ್ಪಿ ಆಗಬೇಕು, ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಸುಮಾರು 1-2-3 ನಿಮಿಷ ಬೇಕಾಗುತ್ತೆ. ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೋಬೇಕು. ತವನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಕೂಡ ತುಂಬಾ ಮುಖ್ಯ. ತವನ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಖಾಲಿ ಮಧ್ಯದಲ್ಲಷ್ಟೇ ಕೆಂಪಾಗುತ್ತೆ, ಅಂಚಿನಲ್ಲಿ ಕ್ರಿಸ್ಪಿನೆಸ್ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ, ಕೆಂಪಾಗಿದೆ, ಕ್ರಿಸ್ಪಿಯಾಗಿದೆ, ಗರ್ಗರಿ ಅಂತಾಗಿದೆ. ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಡ್ಚ್ಕೋಬೋದು. ಈ ರೀತಿಯಾಗಿ ಟ್ರಯಾಂಗಲ್ ಮಾಡ್ಬೋದು, ಆಮೇಲೆ ರೋಲ್ ಮಾಡ್ಕೋಬೋದು, ಸ್ಕ್ವೈರ್ ಕೂಡ ಆ ರೀತಿಯಾಗಿ ಕೂಡ ಮಡ್ಚ್ಕೋಬೋದು. ಏನಿಲ್ಲ ಅಂದರೆ ಫೋಲ್ಡ್ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ದೋಸೆ ಹಿಟ್ಟಿಲ್ದಿದ್ದಾಗ ಸ್ವಲ್ಪ ಚೇಂಜ್ ಬೇಕಿದ್ದಾಗ, ದೋಸೆ ಹಿಟ್ಟಿಲ್ದಿದ್ದಾಗ ಸ್ವಲ್ಪ ಚೇಂಜ್ ಬೇಕಂತ ಅನ್ನಿಸ್ದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಮಧ್ಯಾಹ್ನದ ಊಟ, ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.